Look at the question number 75. An arithmetic progression consists of 16 terms. The sum of all its term is 768. If the last term of the progression is 93, then find the arithmetic progression. Also show that the sum of the all term of this progression is equal to 3 times the sum of the first 16 odd natural numbers using formula. So here the formula for the sum of AP is equal to ಏನಾಗುತ್ತೆ SN is equal to n by 2 into first term and last term. Okay. So where n is the number of terms, A is the first term and AN is the last term. So here they given n is equal to 16. So sum of the all its term ಅಂದ್ರೆ ಏನಾಗುತ್ತೆ S16 is equal to ಎಷ್ಟು ಕೊಟ್ಟಿದ್ದಾರೆ 768 ಅಲ್ವಾ. ಸೊ ಅದೇ ರೀತಿ 16th term A16 if the last term of the progression is 93 ಅಲ್ವಾ. ಸೊ ಹಾಗಾದ್ರೆ AN ಅನ್ನೋದು ಲಾಸ್ಟ್ ಟರ್ಮ್ ಆಯ್ತು. ಸೊ A16 ಏನ್ ಹೇಳಿ 93. Okay. So substitute these values into the equation. So SN S16 sum of its term ಏನ್ ಹೇಳಿ 768 is equal to 60. n ಏನ ಹೇಳಿ 16 ಅಲ್ವಾ. ಸೊ 16 by 2 into A plus 93. So simplify this. So 768 is equal to 2 ones are 2 8s are 16. So 8 into A plus 93. Okay. So ಇಲ್ಲಿ 768. ಸೊ ಇಲ್ಲಿ ನೋಡಿ ಮಲ್ಟಿಪ್ಲೈಡ್ ಇದೆ ಅಲ್ವಾ. ಸೊ 8 ಏನಾಗದೆ ಲೆಫ್ಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಆಗ್ಬಿಡತ್ತೆ. ಸೊ ಡಿವೈಡೆಡ್ ಬೈ 8 is equal to A plus 93. So 8 ones are 8. 8 9s are 72. 6 is okay 96 ಆಗತ್ತಲ್ವಾ. ಸೊ 96 is equal to A plus 93 ಆಯ್ತು. ಸೊ A is equal to ಏನಾಗುತ್ತೆ 96 minus 93 ಅಲ್ವಾ. ಸೊ A ಜೊತೆ ಇರೋ 93 96 ಜೊತೆ ಹೋದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ಬಿಡತ್ತೆ. ಸೊ A is equal to ಏನಾಗುತ್ತೆ ಹೇಳಿ 3 ಬರುತ್ತೆ. ಅಂದ್ರೆ ಫಸ್ಟ್ ಟರ್ಮ್ ಯಾವ್ದಾಯ್ತು 3 ಬಂದಿದೆ. ಸೊ ಈಗ ನಾವು ಡಿಫರೆನ್ಸ್ ಅನ್ನ ಕಾಮನ್ ಡಿಫರೆನ್ಸ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಇಲ್ಲಿ we know the formula for nth term is equal to ಏನ್ ಹೇಳಿ AN is equal to A plus n minus 1 into D, where D is the common difference. So ಇಲ್ಲಿ AN ಏನ್ ಬಂದಿದೆ ಹೇಳಿ ಏನ್ ಕೊಟ್ಟಿದ್ದಾರೆ ಅವರು AN last term of progression is 93. So 93 is equal to first term ಏನ್ ಹೇಳಿ 3 plus last term ಯಾವುದು 16th ಅಲ್ವಾ. So 16 minus 1 into D. So 93. So plus 3 ಇದಿದು ಲೆಫ್ಟ್ ಹೋದಾಗ minus 3 is equal to 16 minus 1 into D. So 93 minus 3 is 90 is equal to 15 D ಆಗತ್ತೆ. Okay. D is equal to ಏನಾಗುತ್ತೆ 90 into D ಇದಿದು 90 ಜೊತೆ ಹೋದಾಗ ಡಿವೈಡೆಡ್ ಬೈ ಆಗತ್ತೆ. ಡಿವೈಡೆಡ್ ಬೈ 15. So 15 ones are 15 6s are. So D is equal to ಏನ್ ಬಂದಿದೆ 6 ಬಂದಿದೆ. ಓಕೆ. ಸೊ ಹಾಗಾದ್ರೆ ಕಾಮನ್ ಡಿಫರೆನ್ಸ್ is 6 and ಫಸ್ಟ್ ಟರ್ಮ್ ಏನ್ ಹೇಳಿ 3 ಬಂದಿದೆ. ಸೊ ಈಗ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಬರೆಯೋಣ. ಸೊ ದ AP is ಹೇಗಿರುತ್ತೆ ಹೇಳಿ A plus D, A plus 2D, A plus 3D, so on ಅಲ್ವಾ. ಸೊ ಇಲ್ಲಿ ಫಸ್ಟ್ ಟರ್ಮ್ A ನ ಹೇಳಿ 3, 3 plus 6, 3 plus 2 into 6,
3 plus 3 into 6, so on. So 3, 9, 15, 21, 27, so on ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಅರಿಥಮೆಟಿಕ್ ಪ್ರೋಗ್ರೆಷನ್. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಏನ್ ಕೇಳಿದಾರೆ ಅವರು, show that the sum of all the term of this progression is equal to 3 times the sum of the first 16 odd natural numbers. Okay, so first 16 odd natural numbers ಅನ್ನ ಬರ್ಕೊಳ್ಬೇಕು. ಸೊ ಇದೇನಾಗ್ತಾ ಇದೆ, 3 times the sum of the first 16 odd natural number ಆಗತ್ತೆ. ಓಕೆ, ಸೊ ಇದನ್ನ ಪ್ರೂವ್ ಮಾಡ್ಬೇಕೀಗ. ಸೊ ಇಲ್ಲಿ ಫಸ್ಟ್ 16 odd natural number ಯಾವುದು, 3 plus 9 plus 15 plus 21 plus 27 plus so on ಎಲ್ಲಿ ತನಕ 16 terms. ಓಕೆ, ಸೊ ಇಲ್ಲಿ ಎಲ್ಲದರಲ್ಲೂ ಏನಿದೆ, 3 ಕಾಮನ್ ಇದೆ ಅಲ್ವಾ. ಸೊ 3 ಅನ್ನ ಹೊರಗಿಟ್ಕೊಳ್ಳಿ. ಸೊ 1 plus 3 plus 5 plus 7 plus so on ಎಲ್ಲಿವರೆಗೆ 16 ಟರ್ಮ್ ತನಕ ಆಗತ್ತೆ. ಓಕೆ, ಸೊ ಈಸ್ ಈಕ್ವಲ್ ಟು 3 into, so odd natural numbers, sum of its ಏನಿದೆ ಫಾರ್ಮುಲಾ n ಸ್ಕ್ವೇರ್. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು 3 into n ಏನ್ ಹೇಳಿ 16 ಅಲ್ವಾ. ಸೊ 16 ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು 3 into 16 ಸ್ಕ್ವೇರ್ ಏನ್ ಹೇಳಿ 256. ಸೊ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 768. ಸೊ S16 ಎಷ್ಟು ಬಂದಿದೆ ಹೇಳಿ, ದ ಸಮ್ ಆಫ್ ಆಲ್ ಇಟ್ಸ್ ಟರ್ಮ್ ಈಸ್ ಈಕ್ವಲ್ ಟು ಏನ್ ಹೇಳಿ 768 ಅಲ್ವಾ. ಸೊ ಇದು 768. ಸೊ ಹಾಗಾದ್ರೆ ಇಲ್ಲಿ ಸಮ್ ಆಫ್ ಆಲ್ ದ ಟರ್ಮ್ಸ್ ಆಫ್ ದಿ ಪ್ರೋಗ್ರೆಷನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ 3 times ದಿ ಸಮ್ ಆಫ್ ದಿ ಫಸ್ಟ್ 16 ಆಡ್ ನ್ಯಾಚುರಲ್ ನಂಬರ್ ಆಗತ್ತೆ. ಓಕೆ, ಸೊ ಇದನ್ನ ನಾವು ಶೋ ಮಾಡಿದ್ವಿ, ಎರಡು ಏನಾಗುತ್ತೆ ಈಕ್ವಲ್ ಆಗತ್ತೆ ಅಂತ ಆಯ್ತು. ಓಕೆ.